ವಿಷಯ ಏನು ಜಿಲ್ಲಾ ಆದ್ರೆ ನಮಗೇನು ಲಾಭ ಐತಿ, ಜಿಲ್ಲಾ ಆಗದಿದ್ರೆ ನಮಗೇನು ಲಾಭ ಐತಿ, ಜಿಲ್ಲಾ ಆಗೋದ್ರಿಂದ ಏನು ಲಾಭ ಐತಿ, ಆಗದಿದ್ರೆ ಏನ, ಇದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಈಗಾಗಲೇ ನಾವು ವಕೀಲರು ಎಲ್ಲ ಹಂತದಲ್ಲಿ ಚಳವಳಿ ಅಥವಾ ಎಲ್ಲ ಬಂದ್ಗಳನ್ನು ಕರೆ ಕೊಡೋದು, ವಕೀಲರಪ್ಪ ಅಂತಂದ್ರೆ ಜಗತ್ ಬಂದವ್ರನ್ನ ಸರ್ಕಾರ ಬಂದ್ ಮಾಡಿಬಿಡ್ತಾರೆ ಅಂತಕ್ಕಂಥ ಮುದ್ರೆಯನ್ನು ವಹಿಸಿರ್ಬೇಕು ಗೋಕಾಕನಲ್ಲಿ. ಇನ್ನು ವಕೀಲರನ್ನ ನಾವು ಕರ್ಕೊಂಡ್ಬಂದು ಎಲ್ಲ ವಕೀಲರು ಬಂದು ನಾವು ಜಿಲ್ಲಾಕ್ಕೆ ಚಾಲನೆ ಕೊಟ್ಟು ಜಿಲ್ಲಾ ಮಾಡಬೇಕಾದ್ರೆ ಎಲ್ಲ ಸರ್ಕಲ್ಗಳನ್ನ ಬಂದ್ ಮಾಡಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದಾದ್ರೆ ವಕೀಲರಿಗೆ ಅದರಿಂದ ಏನಿಲ್ಲ. ಯಾಕಂತಂದ್ರೆ ಈಗಾಗಲೇ ನಮ್ಮಲ್ಲಿ ಜಿಲ್ಲಾ ಕೋರ್ಟ್ ಒಂದು ಚಾಲನೆ ಇದೆ, ಡಿಸ್ಟ್ರಿಕ್ಟ್ ಕೋರ್ಟ್ ಅಂತಕ್ಕಂಥದ್ದು ಚಾಲನೆ ಇದೆ. ಒಂದು ಏನು ಆಡಳಿತ ವಿಭಾಗದ ದೃಷ್ಟಿಯಿಂದ ವಿಭಜನೆ ಮಾಡುವುದರಿಂದ ನಮ್ಮಲ್ಲಿ 10 ಹಲವಾರು ಆಫೀಸ್ಗಳು ಬರ್ತಾವ, ಅದ್ರ ಜೊತೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬರ್ತಾವ, ಅದ್ರ ಜೊತೆಗೆ ವರ್ತಕರ ಕ್ಷೇತ್ರದಲ್ಲಿ ಬಿಸಿನೆಸ್ ಲೈನ್ದಲ್ಲಿ ಏನಾಗ್ತದೆ, ಹೆಚ್ಚಿಗೆ ಆಗ್ತದೆ. ಅದ್ರ ಜೊತೆಗೆ ವ್ಯಾಪಾರ ವಹಿವಾಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜರುಗ್ತಾವ, ಅದ್ರ ಜೊತೆಗೆ ಜನದಟ್ಟಣೆ ಜಾಸ್ತಿ ಆಗ್ತೈತಿ. ಅದರಿಂದ ಗೋಕಾಕ್ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಆಗ್ತೈತಿ. ಅದರಿಂದ ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಇಂಪ್ರೂವ್ ಆಗ್ತೈತಿ. ಒಂದು ಉದ್ದೇಶ, ನಾವು ಚಿಕ್ಕೋಡಿಯವರು ಜಿಲ್ಲಾ ಬೇಡಿದ್ರು ನಮಗೂ ಮಾಡಬೇಕು, ಚಿಕ್ಕೋಡಿಯವರು ಮಾಡಬೇಕು ಅಂತಕ್ಕಂಥದ್ದು ಏನೈತಿ ಅದರ ಬಗ್ಗೆ. ಇದು ಕ್ಲೇಮ್ ಕೇಳ್ತಕ್ಕಂಥ ಬೈಲೂರದವರಾಗಿರ್ಬೋದು, ಅಥಣಿಯವರೆಲ್ಲರೂ ಟಾಪ್ 3, 4ದಲ್ಲಿದ್ದವರು. ಟಾಪ್ 1ದಲ್ಲಿ ಇರ್ತಕ್ಕಂಥ ಈಗಾಗಲೇ ಹೇಳು ಬಸವಕಾಕಾರ ಟಾಪ್ 1ದಲ್ಲಿ ಇರ್ತಕ್ಕಂಥವ್ರು ನಾವು. ಯಾಕಂತಂದ್ರೆ ನಾವು ಸಮಿತಿ ಇದು ವಿಧಾನಸೌಧದ ಭಾಗದಿಂದ ಈಚೆ ಬಂದವರು, ವಿಧಾನಸೌಧದಲ್ಲಿ ಗೆಜೆಟ್ ಅನ್ನು ಮಾಡ್ಕೊಂಡ್ ಬಂದವ್ರು ನಾವು. ಚಿಕ್ಕೋಡಿ ಇನ್ನೂವರೆಗೆ ಗೆಜೆಟ್ ಸದ ಇಲ್ಲ. ಈಗ ನಮ್ಮ ಗೆಜೆಟ್ ಓಲ್ಡ್ ಆಗಿದೆ, ಓಲ್ಡ್ ಇದ್ದದನ್ನ ಓಪನ್ ಮಾಡ್ಕೊಂಡು ಬರೋದು ಅಷ್ಟೇ. ಒಂದನೇದು. ಎರಡನೇದಾಗಿ ನಮ್ಮ ಗೋಕಾಕನ್ನ ನಾವು ಜಿಲ್ಲಾ ಕೇಂದ್ರವನ್ನ ಮಾಡೋದ್ರ ಜೊತೆಗೆ ನಾವು ಚಿಕ್ಕೋಡಿ ಆಗಬಾರ್ದು ಅಂತಕ್ಕಂಥದ್ದು ವಿಚಾರ ಇಲ್ಲ. ಚಿಕ್ಕೋಡಿ ಮಾಡ್ಕೊಳಿದ್ರೆ ಮಾಡ್ಕೊಳ್ಳಿ, ಅದೇನು ನಮ್ಮ ಸಮಸ್ಯೆ ಇಲ್ಲ. 4 ದಶಕಗಳ ಏನು ಸುದೀರ್ಘವಾದ ಬೇಡಿಕೆ ಐತಿ, ಆ ಬೇಡಿಕೆಯನ್ನು ಪರಿಪೂರ್ಣವಾಗಿ ನಾವೆಲ್ಲರೂ ಕೂಡಿ ಮುಂಚೂಣಿಯಲ್ಲಿ ನಿಂತು ನಮ್ಮ ಬೇಡಿಕೆ ಈಡೇರಿಸಿ ನಾವು ಈ ಒಂದು ಜಿಲ್ಲಾ ವಿಭಜನೆಗೆ ಗೋಕಾಕ್ ಜಿಲ್ಲಾ ಕೇಂದ್ರವನ್ನು ಮಾಡಿದಾದ್ರೆ ನಮ್ಮೆಲ್ಲರಿಗೂ ಒಳ್ಳೆಯ ಅನುಕೂಲ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ. ಅದ್ರ ಜೊತೆಗೆ ಏನು ವಿಷಯ ಅಂತಂದ್ರೆ ಈಗಾಗಲೇ ಬಸವಕಾಕರು ರಾಜಕೀಯ ಇಚ್ಛಾಶಕ್ತಿ ಅಂತ ಹೇಳಿ, ರಾಜಕೀಯ ಇಚ್ಛಾಶಕ್ತಿಯಲ್ಲಿ ಇರ್ತಕ್ಕಂಥದ್ದು ಏನಿಲ್ಲ. ಎಲ್ಲರೂ ಅದಾರ, ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅದಾರ, 3 ಜನ MLA ಅದಾರ, ಒಬ್ಬರು MP ಇದ್ದಾರ, ಒಬ್ಬರು MLC ಇದ್ದಾರೆ. ಅವ್ರ ಮಟ್ಟದೊಳಗೆ ಶಾಸಕಾಂಗದಲ್ಲಿ ಏನು ಒತ್ತಡ ಏರಬೇಕಾಗಿತ್ತು ಅವ್ರು ಒತ್ತಡ ಇರಬೇಕು. ಇನ್ನು ನಾವು ವರ್ತಕರು, ವಿವಿಧ ಸಂಘಟನೆಗಳು ನಾವೆಲ್ಲ ಏನಂತೀವಿ, ಗೋಕಾಕ ಅನಿರ್ದಿಷ್ಟವಾಗಿ ಬಂದ್ ಮಾಡಬೇಕು ಅಥವಾ ಏನು ಟೆಂಟ್ ಪಡೆದುಕೊಂಡಿರಬೇಕು ಅಥವಾ ಸಂಪೂರ್ಣವಾಗಿ ಗೋಕಾಕ್ ಮತ್ತು ಮುಳುಗಿ ಕ್ಷೇತ್ರಗಳನ್ನು ಎಲ್ಲವನ್ನ ಬಂದ್ ಮಾಡಿಸಿದ್ರೆ ನಾವು ಜಿಲ್ಲಾ ಬೇಡಿಕೆಯನ್ನು ಹೇಳ್ಬೇಕಂತಕ್ಕಂಥದ್ದು ನಮ್ದು. ಈಗಾಗಲೇ ಬಸವಕಾಕ ಹೇಳಿದ್ರು ನಾವು ಜೈಲಿನ ಕೂತ ಹಳ ಹೋಗೋದು ಅಂತ ಹೇಳಿ. ಅವ್ರದ್ದು ವಯಸ್ಸಾಗೈತಿ, ಅವ್ರು ಜೈಲಿನ ಕೂತ ಹಳ ಹೋದಾರು. ಆದ್ರೆ ನಾವು ಜೈಲಿನ ಕೂತ ಹಳ ಹೋಗ್ಯಾಕೆ ರೆಡಿ ಆದವು. ನಾವು ಜೈಲಿನ ಕೂತ ಹಳ ಹೋಗಿಬೇಕಂತಂದ್ರೆ ಜಿಲ್ಲಾ ಆಗ್ಲೇಬೇಕು. ಜಿಲ್ಲಾ ಆಗ್ಬೇಕಂತಂದ್ರೆ ನಾವು ಎಂತ ಹೋರಾಟವನ್ನು ಮಾಡ್ಬೇಕಂತಂದ್ರೆ ಪರಿಪೂರ್ಣವಾಗಿ ಪ್ರಬುದ್ಧತೆ ಇದ್ದಂತ ಒಂದು ಹೋರಾಟವನ್ನು ಮಾಡಬೇಕು. ಎಲ್ಲರೂ ಕೂಡಿ ಕೈ ಜೋಡಿಸಿ ಇಂಥ ಒಂದು ಹೋರಾಟವನ್ನು ನಾವು ಮಾಡಿದ್ದಾದ್ರೆ ಜಿಲ್ಲಾ ಆಗೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ವಕೀಲರ ಸಂಘದ ಮುಖಾಂತರ ಅಥವಾ ಎಲ್ಲ ವರ್ತಕರು, ವಕೀಲರು ಎಲ್ಲ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ವಕೀಲರ ಸಂಘದ ಎಲ್ಲ ಸದಸ್ಯರಿಗೆ ನಮ್ದು ಏನಾಗಿತ್ತು ಅಂತಂದ್ರೆ ಮೊದಲು 200 ಮಂದಿ ವಕೀಲರ ಸಂಘಟನೆ ಇತ್ತು, ಈಗ 700 ಜನ ವಕೀಲರಿದ್ದೀವಿ. 700 ಜನರಲ್ಲಿ ಎಂಥ ವಕೀಲರಿದ್ದೀವಿ ಅಂತಂದ್ರೆ ಎಲ್ಲ ಫೈರ್ ಬ್ರ್ಯಾಂಡ್ ವಕೀಲರು ಅದ. ಏನ ಇರ್ತಕ್ಕಂಥ ಸಂಖ್ಯೆ ಹೆಂಗೈತಿ ಅಂತಂದ್ರೆ 100 ಜನ ಬಹುಶಃ ಸೀನಿಯರ್ಸ್ ಇರ್ಬೋದು, ಉಳಿದ 600 ಜನ ಎಲ್ಲ ಹುಡುಗರು ಇದ್ದಾರೆ, ಎಲ್ಲ ನಮ್ಮ ಜೂನಿಯರ್ಸ್ ನಮ್ಮ ಲೆವೆಲ್ ಮೇಲೆ ಇದ್ದಾರೆ ಎಲ್ಲ. ಈಗ ನಾಳೆ ಬಂದು ಕರೆ ಕೊಟ್ಟರೆ ಅವ್ರು ನಾಳೆ ರೋಡಿಗೆ ಬಂದ್ಬಿಡುವಂಥ ಸಮಸ್ಯೆ ಐತಿ. ಅಂತ ಒಂದು ಜಿಲ್ಲಾ ಹೋರಾಟಕ್ಕೆ ನಾವು ಎಲ್ಲರಿಗೂ ಸಮಯ ಕೊಡ್ತೀವಿ. ನಮ್ಮ ಬೈಕಾಟ್ ಮಾಡುವ ಮುಖಾಂತರ ಆದರೂ ಸದ ನಾವು ನ್ಯಾಯವಾದ ಕಲಾಪದಿಂದ ಹೊರಗೆ ಉಳಿದ ಕಿಸಿಂದ ತಮಗೆ ಸಪೋರ್ಟ್ ಮಾಡ್ತೀವಿ. ನೀವು ಯಾವ್ದಾರ ಒಂದು ಕರೀಲಿ, ನಾವು ಬರ್ತೀವಿ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಎಲ್ಲರಿಗೂ